ವೆಲ್ಕಮ್ ಟು ನಕ್ಷೆ ಕನ್ನಡ ಚಾನೆಲ್. ಈ ವಿಡಿಯೋ ಪ್ರಸ್ತಾವನೆ ಮೇಲಿನ MCQsನ ಪಾರ್ಟ್ 1 ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ಪ್ರಸ್ತಾವನೆ ಮೇಲೆ 25 ಕ್ವೆಶನ್ಸ್ನ ನೋಡೋಣ. ಪ್ರಶ್ನೆ 1. ಪ್ರಸ್ತಾವನೆ ಸಂವಿಧಾನದ ಯಾವ ಭಾಗ? ಭಾಗ 1, ಭಾಗ 3, ಸಂವಿಧಾನದ ಆತ್ಮ, ಶೆಡ್ಯೂಲ್. ಪ್ರಸ್ತಾವನೆ ಸಂವಿಧಾನದ ಆತ್ಮವಾಗಿದೆ, ಭಾಗವಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಏನು? ಸಂಸತ್ತು, ರಾಷ್ಟ್ರಪತಿ, ಜನರು, ಸಂವಿಧಾನ ಸಭೆ. ಉತ್ತರ ಸಿ. ಅಧಿಕಾರದ ಮೂಲ ಜನರು, ಸರ್ಕಾರ ಅಲ್ಲ. ಪ್ರಸ್ತಾವನೆ ಕಾನೂನಾತ್ಮಕ ಶಕ್ತಿ ಹೊಂದಿದೆಯೇ? ಹೌದು, ಇಲ್ಲ, ಭಾಗಶಃ, ತಿದ್ದುಪಡಿಯ ನಂತರ. ಉತ್ತರ ಬಿ. ಪ್ರಸ್ತಾವನೆ ಎನ್ಫೋರ್ಸ್ ಆಗೋದಕ್ಕೆ ಯಾವುದೇ ಕಾನೂನಿನ ಅವಶ್ಯಕತೆ ಇಲ್ಲ. ಪ್ರಸ್ತಾವನೆ ಸಂವಿಧಾನದ ಭಾಗವೇ? ಹೌದು, ಇಲ್ಲ, ಕೇವಲ ಪರಿಚಯ, ತಿದ್ದುಪಡಿಯ ನಂತರ. ಉತ್ತರ ಎ. ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸವರಿನ್ ಪದದ ಅರ್ಥ ಏನು? ರಾಜಶಕ್ತಿ, ವಿದೇಶಿ ನಿಯಂತ್ರಣ, ಸಂಪೂರ್ಣ ಸ್ವಾಯತ್ತತೆ, ಫೆಡರಲ್ ಸರ್ಕಾರ. ಉತ್ತರ ಸಿ. ಸಂಪೂರ್ಣ ಸ್ವಾಯತ್ತತೆ. ಇದರ ಅರ್ಥ ಭಾರತ ಯಾರ ಅಧೀನದಲ್ಲೂ ಇಲ್ಲ. ಸೋಷಿಯಲಿಸ್ಟಿಕ್ ಪದವನ್ನು ಸೇರಿಸಿದ್ದು ಯಾವ ತಿದ್ದುಪಡಿ? 24, 42, 44, 52. ಉತ್ತರ ಬಿ. 1976ರ 42ನೇ ತಿದ್ದುಪಡಿ. ಸೆಕ್ಯುಲಾರ್ ಎಂದರೆ ಧರ್ಮ ವಿರೋಧಿ, ಧರ್ಮ ಇಲ್ಲ, ಎಲ್ಲ ಧರ್ಮಗಳಿಗೂ ಸಮಾನ ಗೌರವ, ಒಂದೇ ಧರ್ಮ. ಉತ್ತರ ಸಿ. ಎಲ್ಲ ಧರ್ಮಗಳಿಗೆ ಸಮಾನ ಗೌರವ. ಡೆಮೊಕ್ರಟಿಕ್ ಪದ ಸೂಚಿಸುವುದು ರಾಜಶಕ್ತಿ, ಜನಶಕ್ತಿ, ಸೇನಾ ಆಡಳಿತ, ನ್ಯಾಯಾಲಯ. ಉತ್ತರ ಬಿ. ಜನಶಕ್ತಿ. ಯಾಕಂದರೆ ಅಧಿಕಾರ ಜನರಿಂದ ಬರುತ್ತದೆ. ರಿಪಬ್ಲಿಕ್ ಎಂದರೆ ರಾಜವಂಶ, ವಾರಸುದಾರ ಆಡಳಿತ, ಚುನಾಯಿತ ರಾಷ್ಟ್ರಪತಿ, ಪ್ರಧಾನಮಂತ್ರಿ. ಉತ್ತರ ಸಿ. ಚುನಾಯಿತ ರಾಷ್ಟ್ರಪತಿ. ಜಸ್ಟಿಸ್ ಪದದಲ್ಲಿ ಯಾವುವು ಸೇರಿವೆ? ಸಾಮಾಜಿಕ, ಆರ್ಥಿಕ, ರಾಜಕೀಯ, ಮೇಲಿನ ಎಲ್ಲವೂ. ಉತ್ತರ ಡಿ. 3 ರೀತಿಯ ನ್ಯಾಯಗಳು ಸೇರಿವೆ: ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಪ್ರಶ್ನೆ 11. ಲಿಬರ್ಟಿ ಪದಕ್ಕೆ ಸಂಬಂಧಿಸದಿರುವುದು: ಚಿಂತನೆ, ಅಭಿವ್ಯಕ್ತಿ, ಪೂಜೆ, ಆಸ್ತಿ. ಉತ್ತರ ಡಿ. ಆಸ್ತಿ ಲಿಬರ್ಟಿಯ ಭಾಗವಲ್ಲ. ಈಕ್ವಾಲಿಟಿ ಎಂದರೆ ಎಲ್ಲರಿಗೂ ಒಂದೇ ಫಲಿತಾಂಶ, ಕಾನೂನಿನ ಮುಂದೆ ಸಮಾನತೆ, ವರ್ಗ ವ್ಯವಸ್ಥೆ, ಪ್ರಿವಿಲೇಜ್. ಉತ್ತರ ಬಿ. ಕಾನೂನಿನ ಮುಂದೆ ಸಮಾನತೆ. ಫ್ರ್ಯಾಟರ್ನಿಟಿ ಪದದ ಉದ್ದೇಶ: ಏಕತೆ, ಅಖಂಡತೆ, ಬಾಂಧವ್ಯ, ಮೇಲಿನ ಎಲ್ಲವೂ. ಉತ್ತರ ಡಿ. ಮೇಲಿನ ಎಲ್ಲವೂ. ಫ್ರ್ಯಾಟರ್ನಿಟಿ ಯುನಿಟಿ ಮತ್ತು ಇಂಟಿಗ್ರಿಟಿಯನ್ನು ಉಳಿಸುತ್ತದೆ. ಪ್ರಶ್ನೆ 14. ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಪದ ಸೇರಿಸಿದ್ದು ಮೂಲ ಸಂವಿಧಾನ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ. ಉತ್ತರ ಬಿ. 42ನೇ ತಿದ್ದುಪಡಿ 1976ರಲ್ಲಿ ಸೇರಿಸಲಾಯಿತು. ಪ್ರಶ್ನೆ 15. ಪ್ರಸ್ತಾವನೆ ತಿದ್ದುಪಡಿ ಮಾಡಲು ಸಾಧ್ಯವೇ? ಆಪ್ಷನ್ ಎ ಇಲ್ಲ, ಆಪ್ಷನ್ ಬಿ ಹೌದು, ಆಪ್ಷನ್ ಸಿ ತುರ್ತು ಕಾಲದಲ್ಲಿ ಮಾತ್ರ, ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಅನುಮತಿ ಬೇಕು. ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಉತ್ತರ ಬಿ ಹೌದು. ಪ್ರಸ್ತಾವನೆ ಯಾವ ವರ್ಷ ಜಾರಿಗೆ ಬಂತು? 1947, 1949, 1950, 1951. ಉತ್ತರ ಸಿ. ಜನವರಿ 26, 1950. ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ ಕಲ್ಪನೆ ಬಂದಿದ್ದು ಯಾವ ದೇಶದಿಂದ? ಬ್ರಿಟನ್, ರಷ್ಯಾ, ಫ್ರಾನ್ಸ್, ಅಮೆರಿಕ. ಉತ್ತರ ಸಿ. ಫ್ರಾನ್ಸ್. ಫ್ರೆಂಚ್ ರೆವಲ್ಯೂಷನ್ದಿಂದ ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ ಬಂತು. ಸೋಷಿಯಲಿಸ್ಟ್ ಪದ ಭಾರತವನ್ನು ಏನಾಗಿ ಮಾಡುತ್ತದೆ? ಸಂಪೂರ್ಣ ಕಮ್ಯುನಿಸ್ಟ್, ವೆಲ್ಫೇರ್ ಸ್ಟೇಟ್, ಕ್ಯಾಪಿಟಲಿಸ್ಟ್, ಡಿಕ್ಟೇಟರ್ಶಿಪ್. ಉತ್ತರ ಬಿ. ಭಾರತ ವೆಲ್ಫೇರ್ ಸ್ಟೇಟ್ ಆಗಿದೆ. ಪ್ರಶ್ನೆ 19. ಸೆಕ್ಯುಲಾರ್ ಪದದ ಅರ್ಥದಲ್ಲಿ ತಪ್ಪಾದುದು: ಧರ್ಮ ಸ್ವಾತಂತ್ರ್ಯ, ಧರ್ಮ ಆಧಾರಿತ ಸರ್ಕಾರ, ಸಮಾನ ಗೌರವ, ನ್ಯೂಟ್ರಾಲಿಟಿ. ಇಟ್ಸ್ ಅ ವೆರಿ ಬೇಸಿಕ್ ಕ್ವಶನ್, ಎವ್ರಿ ಒನ್ ಕ್ಯಾನ್ ಆನ್ಸರ್ ಇಟ್. ಭಾರತ ಧರ್ಮ ಆಧಾರಿತವಾಗಿಲ್ಲ. ಪ್ರಶ್ನೆ ಸಂಖ್ಯೆ 20. ಡೆಮೊಕ್ರಾಟಿಕ್ ಪದಕ್ಕೆ ಸಂಬಂಧಿಸದಿರುವುದು. ಸೊ ಇಂಥ ಕ್ವಶನ್ನ ಸ್ವಲ್ಪ ಹುಷಾರಾಗಿರಿ. ಸಂಬಂಧಿಸಿದ್ದು, ಸಂಬಂಧಿಸದಿರುವುದು. ಸೊ ಕೀನ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ಸ್ ನೋಡೋಣ. ಚುನಾವಣೆ, ಜನಾಭಿಪ್ರಾಯ, ವಂಶ ಪಾರಂಪರ್ಯ, ಜನಪ್ರಭುತ್ವ. ಉತ್ತರ ಸಿ. ಪ್ರಜಾಪ್ರಭುತ್ವದಲ್ಲಿ ವಂಶ ಪಾರಂಪರ್ಯ ಇರೋದಿಲ್ಲ. ಸೊ ಹೆರಿಡಿಟಿ ಇಸ್ ದ ಆನ್ಸರ್. ರಿಪಬ್ಲಿಕ್ ದೇಶದಲ್ಲಿ ಯಾವುದೂ ಇರೋದಿಲ್ಲ: ರಾಷ್ಟ್ರಪತಿ, ಚುನಾವಣೆ, ರಾಜವಂಶ, ಸಂವಿಧಾನ. ಇಟ್ಸ್ ಆಲ್ಸೋ ಅ ವೆರಿ ಬೇಸಿಕ್ ಕ್ವಶನ್. ಸೊ ಸಿ. ರಾಜವಂಶ ಇಸ್ ದ ಆನ್ಸರ್. ಫ್ರ್ಯಾಟರ್ನಿಟಿಯ ಮುಖ್ಯ ಗುರಿ: ಆರ್ಥಿಕ ಸಮಾನತೆ, ಸಾಮಾಜಿಕ ಏಕತೆ, ರಾಜಕೀಯ ಅಧಿಕಾರ, ಧರ್ಮ ಪ್ರಚಾರ.
ಕನ್ನಡದಲ್ಲೇ ಓದಿದರೂ ಕೂಡ ಇಂಗ್ಲೀಷ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಆಪ್ಷನ್ಸ್ನ ಬರೀ ಇಂಗ್ಲೀಷ್ನಲ್ಲಿ ಮಾತ್ರ ಕೊಟ್ಬಿಡ್ತಾರೆ. ಹಾಗಾಗಿ ಇಂಗ್ಲೀಷ್ ವರ್ಡ್ಸ್ನ ಸ್ವಲ್ಪ ನೋಡ್ಕೊಳ್ಳಿ. ಫ್ರೆಟರ್ನಿಟಿಯ ಅರ್ಥ ಕನ್ನಡದಲ್ಲಿ ಗೊತ್ತಿದ್ದರೆ ಈ ಕ್ವಶನ್ ತುಂಬ ಈಸಿ ಆಗಿಬಿಡುತ್ತೆ. ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ, ಸೋದರತೆ ಅಂತ ಅರ್ಥ. ಸೊ ಅದರ ಪ್ರಕಾರ ಸಾಮಾಜಿಕ ಏಕತೆ ಆನ್ಸರ್ ಆಗುತ್ತೆ. ಪ್ರಶ್ನೆ 23. ಜಸ್ಟಿಸ್ ಪದದಲ್ಲಿ ಲೀಗಲ್ ಜಸ್ಟಿಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಬಿ. ಜಸ್ಟಿಸ್ ಪದದಲ್ಲಿ ಲೀಗಲ್ ಜಸ್ಟಿಸ್ ಇಲ್ಲ. ಓನ್ಲಿ ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಮಾತ್ರ ಇರೋದು. ಪ್ರಶ್ನೆ 24. ಈಕ್ವಾಲಿಟಿ ಪದ ಯಾವ ಆರ್ಟಿಕಲ್ಗೆ ಬೇಸ್ ಆಗಿದೆ? ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21, ಆರ್ಟಿಕಲ್ 32. ಇದು ಕೂಡ ತುಂಬ ಬೇಸಿಕ್ ಕ್ವಶನ್ನು. ಆರ್ಟಿಕಲ್ 14 ಹೇಳುತ್ತೆ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಅಂತ. ಪ್ರಸ್ತಾವನೆ ಓದುವುದರಿಂದ ಏನು ಅರ್ಥ ಆಗ್ತದೆ? ಕಾನೂನು ಶಿಕ್ಷೆ, ಸಂವಿಧಾನದ ಗುರಿ, ಸರ್ಕಾರದ ಶಕ್ತಿ, ನ್ಯಾಯಾಲಯದ ಪ್ರಕ್ರಿಯೆ. ಕ್ವಶನ್ ತುಂಬ ಚೆನ್ನಾಗಿದೆ. ಎಲ್ಲರೂ ಪ್ರಸ್ತಾವನೆ ಓದ್ತೀವಿ, ಆದರೆ ಅದರಿಂದ ಏನು ಅರ್ಥ ಮಾಡ್ಕೊಂಡ್ರಿ ಅಂತ ಈ ಕ್ವಶನ್ ಕೇಳ್ತಾ ಇದೆ. ಪ್ರಸ್ತಾವನೆಯನ್ನು ಓದೋದ್ರಿಂದ ಸಂವಿಧಾನದ ಗುರಿ ಏನು ಅನ್ನೋದು ನಮಗೆ ಅರ್ಥ ಆಗ್ತದೆ. ಪ್ರಸ್ತಾವನೆ ಮೇಲೆ 100 ಕ್ವಶನ್ಸ್ ಮಾಡೋಣ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.